ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ತ್ರೀ ಪುರುಷರ ಸಾಮಾನ್ಯ ಲಕ್ಷಣಗಳು. ಗರುಡ ನೀತಿ. ನಡೆಯುವಾಗ ಪಾದಗಳು ನೆಲದ ಮೇಲೆ ವಿಷಮವಾಗಿ ಬೀಳುವ ಲಕ್ಷಣವಿರುವವರು ಹಾಗೂ ಕಾಷಾಯ ಬಣ್ಣದಲ್ಲಿ ಪಾದಗಳಿರುವವರು, ಅಸಾಧಾರಣವಾದ ಬಣ್ಣದಲ್ಲಿ ಪಾದಗಳಿರುವವರು ವಂಶನಾಶಕರಾಗುತ್ತಾರೆ. ಪಾದಗಳು ಶಂಖದ ಆಕಾರದಲ್ಲಿರುವವನು ಬ್ರಹ್ಮಹತ್ಯೆಯನ್ನು ಮಾಡುತ್ತಾನೆ. ಲಭಿಸದೇ ಇರುವ ಒಂದನ್ನು ಬಯಸುತ್ತಿರುತ್ತಾನೆ. ತಲೆ ಕೂದಲು ಕುಂಠಿತವಾಗಿರುವವರಿಗೆ ವಿದೇಶದಲ್ಲಿ ಮೃತ್ಯುವು ಸಂಭವಿಸುತ್ತದೆ. ಆನೆಯ ಸೊಂಡಿಲಿನಂತಹ ತೊಡೆಗಳು ರಾಜರಾಣಿಯರಿಗಿರುತ್ತವೆ. ನರಿಯ ತೊಡೆಗಳಿದ್ದರೆ ದರಿದ್ರನಾಗುವನು. ಮೊಣಕಾಲುಗಳ ಮೇಲೆ ಮಾಂಸವೇ ಇಲ್ಲದಿದ್ದರೆ ಒಳ್ಳೆಯ ಲಕ್ಷಣ. ಅಲ್ಪವಾದ ಸಣ್ಣ ಮೊಣಕಾಲುಗಳು ಪ್ರೇಮಿಗಳಿಗಿರುತ್ತವೆ. ವಿಶಾಲವಾಗಿ ವಿಕಟಾಕಾರದಲ್ಲಿ ಮೊಣಕಾಲುಗಳು ದರಿದ್ರರಿಗಿರುತ್ತವೆ. ಜಾನುಗಳು ಮಾಂಸ ಪರಿಪೂರ್ಣವಾಗಿರುವವರಿಗೆ ರಾಜ್ಯ ಪ್ರಾಪ್ತಿ ಇರುತ್ತದೆ. ದೊಡ್ಡ ಮೊಣಕಾಲುಗಳಿರುವವರು ದೀರ್ಘಾಯುಷ್ಯವುಳ್ಳವರಾಗಿರುತ್ತಾರೆ. ಸಿಂಹ ಸಮಾನವಾದ ಪಕ್ಕೆಲುಬುಗಳಿರುವವರು ರಾಜಪುರುಷರಾಗುವರು. ಸ್ತ್ರೀಯರಿಗೂ ಅದೇ ಸ್ಥಾಯಿಯೂ ಸಿಗಬಹುದು. ಸಿಂಹ ಸದೃಶ ಕಟಿ ಪ್ರದೇಶವಿರುವವರು ನಾಯಕರಾಗುತ್ತಾರೆ. ಕೋತಿಯ ಕಟಿಯಂತಹ ಕಟಿ ಇರುವವರು ನಿರ್ಧನರು. ಸಮಾನ ಬಾಹು ಮೂಲವಿರುವವರು ಹೆಚ್ಚು ಭೋಗವಿಲಾಸಿಗಳಾಗುವರು. ಅವು ಸ್ವಲ್ಪ ಕೆಳಗೆ ಇದ್ದರೆ ಧನಹೀನರು. ಉನ್ನತವಾಗಿಯಾಗಲಿ ವಿಷಮವಾಗಿಯಾಗಲಿ ಇದ್ದರೆ ಕುಟಿಲರಾಗುವರು. ಮೀನಿನಂತೆ ಹೊಟ್ಟೆ ಇರುವವರು ಹೆಚ್ಚು ಧನವಂತರಾಗಿರುತ್ತಾರೆ. ವಿಶಾಲವಾದ ಸುಶೋಭಿತವಾದ ಹೊಕ್ಕಳು ಇರುವವರು ಸುಖಜೀವನರು. ಅಲ್ಲದೆ ಆಳವಾದ ಹೊಕ್ಕಳು ಇರುವವರು ಕಷ್ಟಗಳನ್ನು ಅನುಭವಿಸುತ್ತಾರೆ. ತ್ರಿವಳಿಗಳು ಮಧ್ಯಭಾಗದಲ್ಲಿ ಕೆಳಕ್ಕೆ ಬಗ್ಗಿರುವ ಹೊಕ್ಕಳು ಇರುವವರು ಶೂಲ ರೋಗಗ್ರಸ್ತರಾಗುವರು. ಎಡಗಡೆಗೆ ಬಾಗಿದ ನಾಭಿ ಶಕ್ತಿ ಸಂಪತ್ತುಗಳಿಗೂ ಬಲಗಡೆಗೆ ಬಾಗಿದ ಹೊಕ್ಕಳು ಮೇಧಾವಿಗಳಿಗೆ ಇರುತ್ತದೆ. ಹೊಕ್ಕಳು ಒಂದು ಕಡೆಗೆ ವಿಶಾಲವಾಗಿದ್ದರೆ ಚಿರಂಜೀವಿಗಳು. ಎತ್ತರವಾಗಿರುವವರು ಐಶ್ವರ್ಯವಂತರು. ಅಧೋಮುಖವಾಗಿರುವವರು ಗೋಧನ ಸಂಪನ್ನರು. ಪದ್ಮಕರ್ಣಿಕಾ ಸದೃಶ ನಾಭಿಯುಳ್ಳವರು ರಾಜ್ಯಾಧಿಕಾರಗಳನ್ನು ಹೊಂದುವರು. ಉದರ ಭಾಗದಲ್ಲಿ ಒಂದು ಸಣ್ಣನೆಯ ಸುರುಳಿ ಇರುವವರು ಶತಾಯುಷಿಗಳು. ಎರಡು ಇರುವವರು ಮಹಾಭೋಗಿಗಳು. ಉದರ ಪಾರ್ಶ್ವಗಳು ಪುಷ್ಟಿಯಾಗಿ ಮಾಂಸಯುಕ್ತವಾಗಿರುವುದು ರಾಜಲಕ್ಷಣ. ಹೊಟ್ಟೆಯ ಮೇಲಿರುವ ರೋಮಗಳು ಮೃದುವಾಗಿ ಕೋಮಲವಾಗಿ ಸಮದೂರದಲ್ಲಿರುವುದೂ ರಾಜಲಕ್ಷಣ. ಅವುಗಳಿಗೆ ವಿಪರೀತವಾಗಿ ಒರಟಾಗಿ ವಿಷಮವಾಗಿ ರೋಮಗಳಿರುವವರು ಧೂತಕರ್ಮರು, ನಿರ್ಧನರು, ಸುಖರಹಿತರೂ ಆಗಬಲ್ಲರು. ಹಲಗೆಯಂತಹ ಕಂಠವಿರುವವರು ನಿರ್ಧನರು. ಎತ್ತರವಾಗಿ ರಕ್ತನಾಳಗಳು ಕಾಣಿಸುತ್ತಾ ಇರುವ ಕಂಠವಿರುವವರು ಸುಖಜೀವಿಗಳಾಗಬಲ್ಲರು. ಮಹಿಷ ಸದೃಶ ಗ್ರೀವರು ವೀರರು. ಜಿಂಕೆಯಂತಹ ಕಂಠವಿರುವವರು ಶಾಸ್ತ್ರಪಾರಂಗತರಾಗುವರು. ಶಂಖ ಸಮಾನ ಕಂಠವಿರುವವರು ಮಹಾರಾಜರು, ರಾಣಿಯರು. ಉದ್ದನೆಯ ಕಂಠವಿರುವವರು ಸುಖಿಗಳು, ಭೋಜನ ಪ್ರಿಯರೂ ಆಗುವರು. ರೋಮರಹಿತವಾಗಿರುವ ಪಿರ್ರೆಗಳು ಶುಭಲಕ್ಷಣ. ಬೇರೆಯಾಗಿದ್ದರೆ ಅಶುಭ ಲಕ್ಷಣ. ಪುಷ್ಟಿಯಾಗಿ ಸಣ್ಣದಾಗಿ ವಿಶಾಲವಾಗಿ ಬಲವಾಗಿ ವೃತ್ತಾಕಾರದಲ್ಲಿ ಮೊಣಕಾಲುಗಳು ತಾಕುವಂತಿದ್ದರೆ ರಾಜನಿಗೆ ತತ್ಸಮಾನರಾಗುವರು. ಆನೆ ಸೊಂಡಿಲಿನಂತಹ ಭುಜಗಳು ಶುಭಲಕ್ಷಣ. ಸಣ್ಣದಾಗಿರುವ ಬೆರಳುಗಳು ಇದ್ದರೆ ಮೇಧಾವಿಗಳಾಗುವರು. ವಿಶಾಲವಾಗಿರುವ ಬೆರಳುಗಳ ಮೃತ್ಯು ಲಕ್ಷಣ. ದೊಡ್ಡದಾಗಿರುವ ಬೆರಳುಗಳು ನಿರ್ಧನರ ಲಕ್ಷಣ. ಕ್ಷೀಣಿಸಿದ ಬೆರಳುಗಳುಳ್ಳವನು ವಿನಯ ಸಂಪನ್ನನಾಗಿರುವನು. ಕೋತಿ ಕೈಗಳಂತಹ ಕೈಗಳಿದ್ದರೆ ಬಲಹೀನ ಲಕ್ಷಣ. ಹುಲಿಯ ಪಂಜದಂತಹ ಕೈಗಳಿದ್ದರೆ ಬಲವಾಗಿರುವನು. ಅಂಗೈನ ಭಾಗಗಳು ಗುಣಿಯಂತಿದ್ದರೆ ಪಿತ್ರಾರ್ಜಿತ ಆಸ್ತಿಯೂ ಸಿಗುವುದಿಲ್ಲ. ಮಣಿಕಟ್ಟು ಚೆನ್ನಾಗಿ ಬಲವಾಗಿ ಸುಗಂಧಯುಕ್ತವಾಗಿರುವುದು ರಾಜಲಕ್ಷಣ. ಗೋಳಾಕಾರದಲ್ಲಿ ಆಳವಾಗಿರುವ ಅಂಗೈಗಳು ಧನವಂತರಿಗಿರುತ್ತವೆ. ಉನ್ನತ ಕರತಲವಿರುವವರು ಧಾತರಾಗುವರು. ವಿಷಮ ಭಾಗಗಳಿರುವವರು ಕಠೋರ ಮನಸ್ಕರಾಗುವರು.
ಅರಿಶಿನ ಬಣ್ಣದ ಅಂಗೈಗಳುಳ್ಳವರು ವ್ಯಭಿಚಾರಿಗಳಾಗುವರು. ಒರಟಾಗಿರುವ ಅಂಗೈಯುಳ್ಳವರು ನಿರ್ಧನರಾಗುವರು. ಕುಟಿಲವಾಗಿಯೂ ಹೊಡೆದಂತಿರುವ ಉಗುರುಗಳಿದ್ದಲ್ಲಿ ಧನಹೀನರಾಗುವರು. ತಾಮ್ರದ ವರ್ಣದಲ್ಲಿ ರಕ್ತವು ಕಾಣಿಸುತ್ತಿರುವ ಉಗುರುಗಳಿದ್ದರೆ ರಾಜನಾಗುವನು. ಹೆಬ್ಬೆರಳಿನಲ್ಲಿ ಯವ ಚಿಹ್ನೆ ಇದ್ದರೆ ಧನಪ್ರಾಪ್ತಿ ಹಾಗೂ ವೈಭವವೂ ಆಗಿರುತ್ತದೆ. ಅಂಗುಷ್ಟ ಮೂಲ ಭಾಗದಲ್ಲಿ ಯವ ಚಿಹ್ನೆ ಇರುವವರಿಗೆ ಅಧಿಕ ಪುತ್ರ ಸಂತಾನ. ಬೆರಳುಗಳಲ್ಲಿನ ಪರ್ವಗಳು ಉದ್ದವಾಗಿರುವವರು ಪುತ್ರ ಪೌತ್ರಾಭಿವೃದ್ಧಿಯನ್ನು ನೋಡುತ್ತಾ ತುಂಬ ಕಾಲ ಜೀವಿಸುವರು. ಮಣಿಕಟ್ಟಿನಲ್ಲಿ ಹುಟ್ಟಿದ 3 ರೇಖೆಗಳು ಕರತಲ ಭಾಗವನ್ನು ದಾಟಿಕೊಂಡು ಹೋಗಿ ಬೆರಳುಗಳವರೆಗೆ ಹೋದರೆ ತುಂಬ ಒಳ್ಳೆಯದು. ಅದು ಚಕ್ರವರ್ತಿಯ ಲಕ್ಷಣಗಳು. ಅಂಗೈಯಲ್ಲಿ 2 ಮೀನ ರೇಖೆಗಳಿರುವವರು ಯಜ್ಞಕರ್ತರು, ಧಾತರೂ ಆಗುವರು. ವಜ್ರಾಕಾರವಿದ್ದರೆ ಧನವಂತರು. ಮೀನಿನ ಬಾಲದಂತಹ ಗುರುತುಗಳಿದ್ದರೆ ವಿದ್ವಾಂಸರಾಗುವರು. ಮಹಾರಾಜರ ಅಂಗೈಗಳಲ್ಲಿ ಪರಮ ಶುಭಕರಗಳಾದ ಶಂಖ, ಛತ್ರಿ, ಶಿಬಿಕ, ಗಜ, ಪದ್ಮಾಚಕಾರ ಚಿಹ್ನೆಗಳಿರುತ್ತವೆ. ಕುಂಭ, ಅಂಕುಶ, ಪತಾಕೆ, ಮೃಣಗಳ ಚಿಹ್ನೆಗಳು ಅತುಲನೀಯ ಐಶ್ವರ್ಯವನ್ನುಳ್ಳ ಮಹಾರಾಜನ ಕರತಲದ ಮೇಲೆ ಇರುತ್ತವೆ. ಅಂಗೈಯಲ್ಲಿ ಸ್ವಸ್ತಿಕ ಚಿಹ್ನೆ ಇರುವವರು ಸಾಮ್ರಾಟರಾಗುವರು. ಚಕ್ರ, ಕತ್ತಿ, ತೋಮರ, ಬಿಲ್ಲು ಆಕಾರದಲ್ಲಿರುವ ಗುರುತುಗಳು ಅಂಗೈಯಲ್ಲಿರುವವನು ಮಹಾರಾಜನಾಗುವನು. ಕೈಯಲ್ಲಿ ರೋಕಲಿ ಗುರುತು ಇರುವವರು ಯಜ್ಞಾದಿ ಕರ್ಮಕಾಂಡಗಳನ್ನು ಮಾಡಿಸುವುದರಲ್ಲಿ ನಿಷ್ಣಾತರಾಗುವರು. ವೇದಿಕಾಕಾರವಿರುವ ಅಗ್ನಿಹೋತ್ರಿ ಎಂಬ ಪದಕ್ಕೆ ಅರ್ಹರಾಗಿರುತ್ತಾರೆ. ಬಾವಿ, ದೇವಕುಲ್ಯ, ತ್ರಿಕೋನವಿರುವವರು ಧಾರ್ಮಿಕರು. ಅಂಗುಷ್ಟ ಮೂಲದಲ್ಲಿ ದಳಸರಿ ರೇಖೆಗಳಿರುವವರು ಗಂಡು ಮಕ್ಕಳನ್ನು, ತೆಳುವಾಗಿ ಗೆರೆಗಳಿರುವವರು ಹೆಣ್ಣು ಮಕ್ಕಳನ್ನು ಹೆರುವರು. ಕಿರುಬೆರಳಿನಿಂದ ಆರಂಭವಾಗಿ ತೋರು ಬೆರಳಿನವರೆಗೆ ಪಯಣಿಸುವ ರೇಖೆಗಳುಳ್ಳವರು 100 ವರ್ಷಗಳ ಕಾಲ ಜೀವಿಸುತ್ತಾರೆ. ಆದರೆ ಆ ಗೆರೆಯು ಎಲ್ಲಾದರೂ ವಿಚ್ಛಿನ್ನವಾಗಿದ್ದರೆ ಅಂತಹವರು ಮರದ ಮೇಲಿನಿಂದ ಬಿದ್ದು ಮರಣಿಸುತ್ತಾರೆ. ಮತ್ತಷ್ಟು ಹೆಚ್ಚು ರೇಖೆಗಳಿರುವವರು ದರಿದ್ರರಾಗುವರು. ಸ್ನಿಗ್ಧವಾಗಿ, ದೃಢವಾಗಿ, ಸಮಾನ ಭಾಗದಲ್ಲಿರುವ ಸುಂದರ ತೀಕ್ಷ್ಣ ದಂತಗಳು ಶುಭಪ್ರದ. ರಕ್ತವರ್ಣದಲ್ಲಿ ಸಮತಲವಾಗಿ ನುಣ್ಣಗೆ ಉದ್ದವಾಗಿರುವ ನಾಲಿಗೆ ಇರುವುದು ಒಳ್ಳೆಯ ಲಕ್ಷಣ. ಶ್ರೀಮಂತರ ಮುಖಗಳು ಸ್ವಲ್ಪ ಕೋಲಾಗಿಯೂ ನಿರ್ಧನರ ವದನಗಳು ಉದ್ದವಾಗಿಯೂ ರಾಜರ ಮುಖಗಳು ಸೌಮ್ಯವಾಗಿಯೂ ಬಲವಾಗಿಯೂ ಇರುತ್ತವೆ. ಪಾಪಕರ್ಮನ ಮುಖವು ಭಯಕ್ರಾಂತವಾಗಿಯೂ ಧೂರ್ತನ ವದನವು ಕಪ್ಪು ಹಲಗೆಯಂತೆಯೂ ಇರುತ್ತದೆ. ಭೋಗಿಗಳ ಮುಖಗಳು ಸುಂದರವಾಗಿಯೂ ಕಾಂತಿಯುತವಾಗಿಯೂ ಕೋಮಲವಾಗಿಯೂ ಇರುತ್ತವೆ. ಕಳ್ಳತನ ಮಾಡುವವನ ಮುಖವು ನಿಸ್ತೇಜವಾಗಿಯೂ ಕುಗ್ಗಿದಂತೆಯೂ ಕೆಂಪು ಮೀಸೆಗಳಿಂದ ಕೆಂಪು ಗಡ್ಡದಿಂದ ಕೂಡಿರುತ್ತಾನೆ. ಸ್ತ್ರೀಯರ ಮುಖದಲ್ಲಿ ಗಡ್ಡ ಮೀಸೆಗಳು ಇರುವುದಿಲ್ಲ. ಸಣ್ಣ ಕಿವಿಗಳು, ಕೆಂಪನೆಯ ಉದ್ದವಾದ ಕೂದಲುಗಳುಳ್ಳವರು ಪಾಪಕರ್ಮವನ್ನು ಮಾಡುತ್ತಾ ಮರಣಿಸುವರು. ಶಂಖದ ಆಕಾರದಲ್ಲಿ ಕಿವಿಗಳಿದ್ದರೆ ರಾಜನಾಗುತ್ತಾನೆ. ಆದರೆ ಅದೇ ಕಿವಿಯಲ್ಲಿ ಹೆಚ್ಚು ಕೂದಲುಗಳಿದ್ದರೆ ಶೀಘ್ರವಾಗಿ ಮರಣಿಸುತ್ತಾನೆ. ದೊಡ್ಡ ಕಿವಿಯನ್ನುಳ್ಳವರು ಧನಿಕರಾಗುವರು, ಮಂತ್ರಿಗಳಾಗುವರು. ಸುಂದರವಾದ ನಾಸಿಕ ಇರುವವರು ಸುಖಜೀವಿಗಳಾಗುವರು. ಶುಷ್ಕಿಸಿದಂತಿರುವ ಮೂಗು ಇದ್ದರೆ ದೀರ್ಘಾಯುಷಿಗಳಾಗುವರು. ಉದ್ದನೆಯ ಮೂಗು ಇರುವವರು ಸೌಭಾಗ್ಯ ಸಂಪನ್ನರು. ಕುಗ್ಗಿ ಹೋಗಿರುವ ಮೂಗನ್ನುಳ್ಳವರು ಕಳ್ಳರಾಗುವರು. ಚಪ್ಪಟೆಯಾಗಿ ಮೂಗು ಇದ್ದಲ್ಲಿ ಅಕಾಲ ಮೃತ್ಯು ಸೂಚನೆ. ಬಲಗಡೆಗೆ ಬಾಗಿದಲ್ಲಿ ಕ್ರೂರರಾಗಿರುತ್ತಾರೆ. ವಕ್ರ ಉಪಾಂತ ಭಾಗಗಳೊಂದಿಗೆ ಪದ್ಮಪತ್ರದಂತೆ ಸುಂದರವಾಗಿ ಹೊಳೆಯುವ ನೇತ್ರಗಳನ್ನುಳ್ಳವರು ಸುಖಜೀವಿಗಳಾಗುವರು. ಬೆಕ್ಕಿನಂತಹ ಕಣ್ಣುಗಳು ಪಾಪಾತ್ಮರಿಗೂ ಮಧುಪಿಂಗಳ ವರ್ಣದಲ್ಲಿನ ನೇತ್ರಗಳಿದ್ದರೆ ದುರಾತ್ಮರಾಗುವರು. ಏಡಿಯಂತಹ ಕಣ್ಣುಗಳಿರುವವರು ಕ್ರೂರ ಕರ್ಮರಾಗುವರು.
ಹಚ್ಚ ಹಸಿರಿನ ಕಣ್ಣುಗಳಿದ್ದರೆ ಪಾಪ ಕರ್ಮಗಳಾಗುವರು. ಆನೆಯಂತಹ ಕಣ್ಣುಗಳಿರುವವನು ಸೇನೆಯನ್ನು ನಿರ್ವಹಿಸಬಲ್ಲನು. ಗಂಭೀರ ನೇತ್ರಗಳು ರಾಜಲಕ್ಷಣ. ಸ್ಥೂಲ ನೇತ್ರಗಳಿರುವವರು ಮಂತ್ರಿಗಳಾಗುವರು. ನೀಲಿ ಕಮಲದಂತಹ ನೇತ್ರಗಳಿದ್ದರೆ ವಿದ್ವಾಂಸರು. ಕಪ್ಪು ಕಣ್ಣುಗಳಿರುವವರು ಸೌಭಾಗ್ಯಶಾಲಿಗಳು ಆಗುತ್ತಾರೆ. ಮಂಡಲಾಕಾರ ನೇತ್ರಗಳಿರುವವರು ಪಾಪಾತ್ಮರು. ಸದಾಧೀನ ಭಾವನೆಯನ್ನೇ ಗೋಚರಿಸುವ ಕಣ್ಣುಗಳಿರುವವರು ದರಿದ್ರರಾಗುವರು. ಸುಂದರ ವಿಶಾಲ ನೇತ್ರಗಳಿರುವವರು ವಿವಿಧ ಬಗೆಯ ಸುಖಗಳನ್ನು ಅನುಭವಿಸುತ್ತಾರೆ. ಕಣ್ಣುಗಳು ಹೆಚ್ಚಾಗಿ ಮೇಲಕ್ಕೆಬ್ಬಿಸುವವರು ಅಲ್ಪಾಯುಷ್ಕರಾಗುವರು. ವಿಶಾಲವಾಗಿದ್ದು ಕಣ್ಣುಗಳು ಮೇಲಕ್ಕೆ ಎಬ್ಬಿಸುವವರು ಸುಖಪಡುವರು. ಕಣ್ಣು ಹುಬ್ಬುಗಳು ವಿಷಮವಾಗಿರುವವನು ದರಿದ್ರರಾಗುವರು. ಉದ್ದವಾಗಿ ದಟ್ಟವಾಗಿ ದೊಡ್ಡದಾಗಿ ಎಡಭಾಗವಿಲ್ಲದೆ ವಕ್ರವಾಗಿ ಉನ್ನತವಾಗಿ ಸುರುಳಿಸುತ್ತಿರುವ ಕಣ್ಣು ಉಬ್ಬಿ ಇರುವವನನ್ನು ಧನಿಕರಾಗಿ ಮಹಾಭೋಗಗಳನ್ನು ಅನುಭವಿಸುತ್ತಿರುತ್ತಾರೆ. ಮಧ್ಯದಲ್ಲಿ ಮುರಿದಂತಿರುವ ಖಾಲಿ ಇರುವ ಕಣ್ಣು ಹುಬ್ಬುಗಳು ಲಭಿಸದೇ ಇರುವುದನ್ನು ಪಡೆಯುವವರಿಗೆ ಇರುತ್ತದೆ. ಆದರೆ ಇವರಿಗೆ ಪುತ್ರ ಸಂತಾನವೇ ಇರುವುದಿಲ್ಲ. ಹಣೆಯು ಅರ್ಧಚಂದ್ರಾಕಾರದಲ್ಲಿದ್ದರೆ ತುಂಬ ಒಳ್ಳೆಯದು. ಅದು ವ್ಯಯವಾಗದ ಧನ ಸಂಪತ್ತನ್ನು ಸೂಚಿಸುತ್ತದೆ. ಮಸ್ತಕವು ಮುತ್ತಿನಂತೆಯೂ ಹಣೆಯು ವಿಶಾಲವಾಗಿ ಹೊಳೆಯುತ್ತಿದ್ದರೆ ಆಚಾರ್ಯ ಪೀಠವು ಲಭಿಸುತ್ತದೆ. ಹಣೆಯ ಮೇಲೆ ರಕ್ತನಾಳಗಳು ಕಾಣಿಸುವುದಿಲ್ಲ. ಅದು ಪಾಪಕರ್ಮಗಳ ಲಕ್ಷಣ. ಅಸ್ಪಷ್ಟವಾಗಿ ಕಾಣಿಸುತ್ತಾ ಉನ್ನತವಾಗಿರುವ ನಾಡಿಗಳೊಂದಿಗೆ ಸ್ವಸ್ತಿಕ ಮುದ್ರೆಯೊಂದಿಗೆ ಎತ್ತರವಾದ ಸುಂದರವಾದ ಲಲಾಟವಿರುವವರು ಧನವಂತರಾಗುವರು. ಒಳಗೆ ಒಗ್ಗಿದ ಹಣೆಯಿರುವವರು ಕಾರಾಗೃಹದ ಪಾಲಾಗುವರು. ಯಾರಾದರೂ ಬಂದಾಗ ಕಂಪನವಿಲ್ಲದೆ ನಕ್ಕರೆ ಅವರನ್ನು ಶ್ರೇಷ್ಠರಾಗಿ ಗೌರವಿಸಬಹುದು. ಕಣ್ಣುಗಳನ್ನು ಮುಚ್ಚಿಕೊಂಡು ನಗುವವರಲ್ಲಿ ಪಾಪಾತ್ಮರು ಹೆಚ್ಚು. ಮಾತು ಮಾತಿಗೂ ನಗುವವರಲ್ಲಿ ದುಷ್ಟರು ಹೆಚ್ಚು. 100 ವರ್ಷಗಳ ಕಾಲ ಆಯುಷ್ಯನ್ನುಳ್ಳವರು. ಮಸ್ತಕದ ಮೇಲೆ 3 ರೇಖೆಗಳಿರುತ್ತವೆ. 4 ರೇಖೆಗಳು ರಾಜಲಕ್ಷಣ. ಆಯುರ್ದಾಯವು 95 ವರ್ಷಗಳು. ರೇಖೆ ಹಿತವಾದ ಲಲಾಟವಿರುವವರು 90 ವರ್ಷಗಳು ಜೀವಿಸುತ್ತಾರೆ. ಹಣೆಯ ತುಂಬ ತುಂಡು ತುಂಡು ರೇಖೆಗಳಿರುವವರು ವ್ಯಭಿಚಾರಿಗಳು ಆಗುತ್ತಾರೆ. ಹಣೆಯ ಮೇಲಿರುವ ರೇಖೆಗಳು ಕೊನೆಯವರೆಗೂ ಹೋಗಿ ಕೇಶಗಳನ್ನು ತಾಕುವಂತಿದ್ದರೆ ಅಂತಹವನು 80 ವರ್ಷ ಜೀವಿಸುತ್ತಾನೆ. 5, 6 ಅಥವಾ 7 ರೇಖೆಗಳಿರುವವರು ಈ ವರ್ಷಗಳ ಕಾಲ ಜೀವಿಸುವರು. ಚಪ್ಪಟೆಯ ಆಕಾರದಲ್ಲಿ ತಲೆ ಇರುವವರಿಗೆ ಬೇಗ ಪಿತೃವಿಯೋಗವು ಸಂಭವಿಸುತ್ತದೆ. ಮಡಿಕೆಯಾಕಾರದಲ್ಲಿ ತಲೆ ಇರುವವರಿಗೆ ಪಾಪದ ಕಡೆಯೇ ಮನಸ್ಸು ಸೆಳೆಯುತ್ತದೆ. ಮಾಂಸರಹಿತವಾಗಿರುವ ಅಂಗಗಳಿದ್ದರೆ ಅಶುಭ ಸೂಚಕಗಳೇ. ಮಾನವ ಶರೀರದಲ್ಲಿ ನಾಭಿ, ಸ್ವರ, ಸ್ವಭಾವ ಈ 3 ಗಂಭೀರವಾಗಿರಬೇಕು. ಹಣೆ, ಮುಖ, ವಕ್ಷಸ್ಥಳವು ವಿಶಾಲವಾಗಿರಬೇಕು. ನೇತ್ರಗಳು, ಕಕ್ಷೆಗಳು, ನಾಸಿಕ, ಕಂಟಕ, ತಲೆ ದೀರ್ಘವಾಗಿ ಎತ್ತರವಾಗಿರಬೇಕು. ಕಣ್ಣಿನ ತುದಿಗಳು, ಪಾದಗಳು, ನಾಲಿಗೆ ತುಟಿಗಳು ಈ 7 ರಕ್ತವರ್ಣದಲ್ಲಿರಬೇಕು. ಜಗನ, ಕಂಠ, ಲಿಂಗ, ಪಿರ್ರೆಗಳು ಕುಳ್ಳಗೆ ಇರಬೇಕು. ದಂತಗಳು, ಬೆರಳುಗಳು, ಪರ್ವಗಳು, ಉಗುರುಗಳು, ಕೇಶಗಳು ಈ 5 ಉದ್ದವಾಗಿರಬೇಕು. ಅದೇ ರೀತಿ ಸ್ತನಗಳ ಮಧ್ಯಭಾಗ, 2 ಭುಜಗಳು, ದಂತಗಳು, ನೇತ್ರಗಳು, ನಾಸಿಕ ದೀರ್ಘವಾಗಿರುವುದೂ ಸಹ ಶುಭ ಲಕ್ಷಣಗಳೇ. 2 ಪಾದಗಳು ನುಣ್ಣಗೆ ಸಮಾನ ತಳಗಳಿಂದ, ತಾಮ್ರದ ವರ್ಣದಲ್ಲಿ ಹೊಳೆಯುತ್ತಿರುವ ಉಗುರುಗಳಿಂದ, ಸಣ್ಣನೆಯ ಬೆರಳುಗಳಿಂದ, ಉನ್ನತ ಅಗ್ರಭಾಗಗಳಿಂದ ಇರುವುದು ಮಹಾರಾಣಿಯ ಲಕ್ಷಣ. ಈ ಲಕ್ಷಣವಿರುವ ಸ್ತ್ರೀಯನ್ನು ವಿವಾಹವಾದವನು ತಪ್ಪದೇ ಮಹಾರಾಜನಾಗುತ್ತಾನೆ. ದೃಢವಾದ ಕಾಲುಗಳು, ಪದ್ಮಪತ್ರ ಸಮಾನವಾದ ಪಾದಗಳು ಶುಭ ಲಕ್ಷಣಗಳು. ಬೆವರು ಇಳಿಸದ ಪಾದಗಳು ಶುಭ ಸೂಚಕಗಳು. ಅವುಗಳಲ್ಲಿ ಮೀನ, ಅಂಕುಶ, ಧ್ವಜ, ವಜ್ರ, ಪದ್ಮ, ಹಲ
ಚಿಹ್ನೆಗಳಿರುವವಳು ರಾಣಿಯಾಗುವಳು. ರೋಮರಹಿತ ಸುಂದರ ಶಿರಾವಿಹೀನ ಉದ್ದನೆಯ ಜಗನವಿರುವ ಸ್ತ್ರೀ ಶುಭ ಲಕ್ಷಣಗಳಿರುವವಳು. ರೋಮರಹಿತವಾಗಿ ವಿಶಾಲವಾಗಿ ದೃಢವಾಗಿ ಪುಷ್ಟಿಯಾಗಿ ಒಂದಕ್ಕೊಂದು ಸರ್ವ ಸಮಾನವಾಗಿ ಗಟ್ಟಿಯಾಗಿರುವ ಸ್ತನಗಳು ಉತ್ತಮ ಜಾತಿಯ ಸ್ತ್ರೀಗೆ ಇರುತ್ತವೆ. ಗ್ರೀವವು ರೋಮರಹಿತವಾಗಿ ತುಟಿಯು ಅರುಣಕಾಂತಿಮಯವಾಗಿ ಮುಖವು ಗುಂಡಾಗಿ ಪುಷ್ಟಿಯಾಗಿ ದಂತಗಳು ಕುಂದ ಪುಷ್ಪ ಸಮವಾಗಿ ಗಂಟಲು ಕೋಗಿಲೆಯ ಕಂಠದಂತೆ ಮುಖವು ದಾಕ್ಷಿಣ್ಯ ಭಾವಯುಕ್ತವಾಗಿ ಕಣ್ಣುಗಳು ಕರುಣಾರಸವನ್ನು ಸೋಸುವ ಸ್ತ್ರೀಯು ಸರ್ವಜನ ಪೂಜಿತಳಾಗುವಳು. ಬೇರೆಯವರ ಸುಖವನ್ನೇ ಸದಾ ಆಲೋಚಿಸುತ್ತಾ ಇತರರನ್ನು ಕಷ್ಟಪಡಿಸದೇ ಇರುವ ಸ್ತ್ರೀಯು ಸದಾ ಗೌರವಿಸಲ್ಪಡುತ್ತಾಳೆ. ನೀಲಿ ಕಮಲದಂತೆ ಕಣ್ಣುಗಳು, ಅರ್ಧಚಂದ್ರನಂತೆ ಇರುವ ಕಣ್ಣು ಹುಬ್ಬುಗಳು, ಅದೇ ಆಕಾರದಲ್ಲಿ ಹಣೆಯುಳ್ಳಂತಹ ಸ್ತ್ರೀಗೆ ಸರ್ವ ಸಂಪತ್ತುಗಳೂ ಲಭಿಸುತ್ತವೆ. ಸುಂದರವಾಗಿ ಸರಿಸಮಾನವಾಗಿ ಪುಷ್ಟಿಯಾಗಿರುವ ಕಣ್ಣಿನ ಹುಬ್ಬುಗಳು, ಒಣಗಿದಂತಿರುವ ಕಿವಿಗಳು ಶುಭ ಲಕ್ಷಣಗಳಲ್ಲ. ಮೃದುವಾಗಿ ಮೆತ್ತಗೆ ಕಪ್ಪಗೆ ಸುರುಳಿ ಸುತ್ತಿದಂತಿರುವ ಕೂದಲು ಪ್ರಶಸ್ತ ಲಕ್ಷಣ. ಅಂಗೈಯಲ್ಲಾಗಲಿ ಅಂಗಾಲಿನಲ್ಲಾಗಲಿ ಅಶ್ವ, ಅಸ್ಥಿ, ಶ್ರೀ, ವೃಕ್ಷ, ಬಾಣ, ಯವ, ತೋಮರ, ಧ್ವಜ, ಹಾರ, ಪರ್ವತ, ಕುಂಡಲ, ಶಂಖ, ಚಕ್ರ, ಪದ್ಮ, ಸ್ವಸ್ತಿಕ, ರಥ, ಅಂಕುಶಾದಿ ಗುರುತುಗಳಲ್ಲಿ ಯಾವುದಾದರೂ ಕೆಲವು ಇದ್ದರೆ ಅಂತಹ ಸ್ತ್ರೀಯು ರಾಜಪತ್ನಿಯಾಗುವಳು.